ಹಾಯ್ ಸ್ನೇಹಿತರೆ, ಸೊ ಟೈಮ್ ಒಂದು ಆಲ್ಮೋಸ್ಟ್ 3 ಗಂಟೆ ಆಗ್ಯದ. ತುಮಕೂರು ಬಂದಿದ್ದೀನಿ ನಾನೀಗ. ಬಟ್ ಏನಾಗಿದೆ ಅಂದ್ರೆ ಒಂದು ಜುಗಾಡಾಗ್ಯದ. ಬಿಕಾಸ್ ಗಾಡಿ ಬಂದಾಗ್ಬಿಟ್ಟೈತಿ. ಅಂದ್ರೆ ಸ್ಟ್ಯಾಂಡದ್ದು ಇಶ್ಯೂ ಬರತೈತಿ ಮತ್ತು ಗೇರ್ ಬೀಳತ್ತಿಲ್ಲ. ಸೊ ಅದ್ರ ಸಂಬಂಧ ಏನು ಮಾಡತ್ತೀನಿ, ಈಗ ಚೆಕ್ ಮಾಡಲಿದ್ದೀನಿ ಏನಾಗಿದೆ ಇಶ್ಯೂ ಅಂತೇಳಿ. ಸೊ ಲೆಟ್ಸ್ ಸಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಟು ರೈಡ್ ಇತ್ವಾದಿ ಮತ್ತು ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಂತಂದ್ರೆ ಸ್ವಲ್ಪ ಬಿಜಾಪುರ ಹೋಗೋಕ್ಕಾಗ್ಯದ. ಸೊ ಮೊದಲೇ ಹೋಗಿದ್ರೆ ಚಲೋ ಆಗ್ತಿತ್ತೇನೋ, ಬಟ್ ಡ್ಯೂ ಟು ಸಮ್ ರೀಸನ್ ಹೋಗ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಸ್ವಲ್ಪ ಕೆಲಸನೂ ಇತ್ತು ಅದಕ್ಕೆ. ಬಟ್ ಈಗ ಹೋಗ್ಬೇಕಾಗೋದ ಬಿಕಾಸ್ ಅಲ್ಲಿ ಅಪ್ಪ ಒಬ್ಬರು ಇದ್ದಾರೆ, ತೋಟಕ್ಕೆ ಹೋಗ್ಬೇಕಾಗ್ಯದ. ಒಂದು ಸ್ವಲ್ಪ ಏನೋ ಕೆಲಸ ಅದ ಅಂತ ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿ ಅದಕ್ಕೆ ಬಾ ಅಂತಂದರು. ಅದ್ರ ಸಂಬಂಧ ಹೋಗ್ಬೇಕಾಗ್ಯದ. ಅದಕ್ಕೆ ಬೈಕ್ ಮೇಲೆ ಹೋಗೋದು. ಸೊ ಎಲ್ಲ ಗೇರ್ಸು ರೆಡಿ ಅದ. ಆಮೇಲೆ ಬ್ಯಾಗ್ ಏನು ಭಾಳ ಒಯ್ಲಿಕ್ಕೆ ಒಂದು ಟ್ಯಾಂಕ್ ಬ್ಯಾಗ್ ಒಯ್ಯತ್ತೀನಿ, ಒಂದು ಬ್ಯಾಕ್ ಪ್ಯಾಕ್ ಒಯ್ಲಿಕ್ಕತ್ತೀನಿ ಅಷ್ಟೇ, ಮತ್ತು ಹೆಲ್ಮೆಟ್ ಆ್ಯಸ್ ಯೂಶ್ವಲ್. ಸೊ ಬರೀ ಲಘುನೇ ಎಲ್ಲ ಎದ್ದು ಪ್ಯಾಕ್ ಮಾಡೋಣ ಅಂತ. ಟೈಮ್ ಬಂದು ಆಲ್ರೆಡಿ ಇಟ್ಸ್ 1 PM, ಸಾರಿ 1:30 AM ಆಗಿದೆ. ಬಟ್ ಎಷ್ಟು ಲಘು ಆಗ್ತಾ ಅಷ್ಟು ಲಘು ಬಿಟ್ಟು ಅಂದ್ರೆ ಆರಾಮಾಗಿ ಹೋಗಿ ಮುಟ್ಬೋದು. ಇಲ್ಲಾಂದ್ರೆ ಆಗಂಗಿಲ್ಲ ಓಡಿಸ್ಲಿಕ್ಕೆ. ಅದರ ಸಂಬಂಧ ಬಿಕಾಸ್ ಆಲ್ಮೋಸ್ಟ್ 550 to 600 km ಓಡಿಸ್ಬೇಕು. ಅದಕ್ಕೆ ಲೆಟ್ಸ್ ಗೋ ಹೋಗೋಣ ಅಂತ. ಮೋಟೋಲಾಗ್ ಸೆಟಪ್ನ ಸಿಗ್ತೀನಿ ಅಂತ. ಬಾಯ್. ಫಿಲ್ಟರ್ ಮಾಡಿಬಿಡು. ಸೊ ಜೀರಾ ವಾಟರ್ ತೊಗೊಂಡು ಹೋಗಿದ್ದೀನಿ ಬಿಕಾಸ್ ನನಗೆ ಒಂದು ಸ್ವಲ್ಪ ಅಸಿಡಿಟಿ ಫೀಲ್ ಆಗ್ಲಿತ್ತಿತ್ತು. ಅದರ ಸಂಬಂಧ ಓಹೋ ಒದ್ದರ್ತಿದ್ದ ಗ್ಲಾಸ್ ಕೊಡ್ತೀನಿ. ಒಂದಿಷ್ಟು ಸ್ವಲ್ಪ ಕುಡ್ದು ಮತ್ತೆ ತೊಗೊಂಡು ಹೋಗ್ತೀನಿ ಬಿಕಾಸ್ ಬಾಡಿ ಹೀಟ್ ಆಗ್ಬೋದು. ಐ ಡೋಂಟ್ ನೋ. ಓಕೆ, ಚೆಕ್. ಸೊ ಸ್ನೇಹಿತರೆ, ಓಕೆ ನಡಿಲ್ಲ. ಬಾಯ್. ಡೋರ್ ಲಾಕ್. ಸೊ ಅದೇ ಮಾಡ್ತೀನಿ. ಆಲ್ಮೋಸ್ಟ್ 1:45 ಆಗ್ಯದ. ಸರಿ 1:55 ಆಗ್ಯದ ಆಲ್ಮೋಸ್ಟ್ ಟೈಮ್. ಅಂದರೆ 2 ಗಂಟೆನೇ ಅನ್ಕೋರಿ. ಇನ್ನೂ ಹೋಗಿ ಫ್ಯೂಲ್ ಹಾಕ್ಸ್ಕೋಬೇಕು. ಫ್ಯೂಲ್ ಹಾಕ್ಸ್ಕೊಂಡು ನೋಡಬೇಕು. ಈಗಂದ್ರೆ ಆಲ್ರೆಡಿ ಮೈಲೇಜ್ ತೋರಿಸಿದೆ 27.5. ಸಿಟಿ ರೈಡ್ ಆಫ್ಟರ್ ಲಾಂಗ್ ಟೈಮ್ ಈ ಗ್ಲೌಸ್ ತೆಗ್ದೀನಿ, ತೋರಿಸ್ತೀನಿ ಮುಂದೆ. ಓಕೆ ಚಲೋ ಬಾಯ್. ಓಕೆ ಬರಲ ಬಾಯ್. ಲಾಕ್ ಮಾಡು. ಓಕೆ. ಜೈ ಶ್ರೀರಾಮ್. ಹೊಡೆದಿಲ್ಲಪ್ಪ. ಸೊ ಫೈನಲಿ ಮನೆ ಹತ್ರ ಒಂದು ಭಾರತ್ ಪೆಟ್ರೋಲ್ ಬಂಕ್ ಸಿಕ್ತು. ಪೆಟ್ರೋಲ್ ಹಾಕ್ತೀನಿ. ಅವರು ಮಲ್ಕೊಂಡಿದ್ದಿಲ್ಲಪ್ಪ, ಎಚ್ಚರ ಇದ್ದರು. ಸೊ ಅದೊಂದು ಚಲೋ ಆಯ್ತು. ಏರಿಲ್ಲ ಅಣ್ಣ? ಏರೈತಣ್ಣ? ಇಲ್ಲ. ಸೊ ಏರಿಲ್ಲ. ಪೂರ ಸಾಕು ನೋಡ್ರಿ. ಒಂದು ಸ್ವಲ್ಪ ನಮ್ಗೆ ಕಾಣಿಸೋದಿಲ್ಲ ಇಲ್ಲಿಂದ ಎಷ್ಟಾಗೈತಿ. ಇನ್ನೂ ಹೋಗ್ತದೆ. ಓಕೆ ನೋಡೋಣ. ಫುಲ್ ಟ್ಯಾಂಕ್ ಹಾಕಿಸಿದ್ಮೇಲೆ ಎಷ್ಟು ಹೋಗ್ತದೆ ಗಾಡಿ. 600 rupees. ಸೊ ಪೆಟ್ರೋಲ್ ಒಂದು ಹಾಕ್ಸ್ಕೊಂಡಾಯ್ತು. ಟ್ರಿಪ್ನ 0 ಮಾಡಿದ್ವಿ. ಸೊ ಫ್ಯೂಲ್ ರೇಂಜ್ ಆಲ್ಮೋಸ್ಟ್ ತೋರಿಸ್ಲಿತ್ತದ 300 km. ಸೊ ಒಂದು 9.5 ಲೀಟ್ರ್ ಬಂದರೆ ಪೆಟ್ರೋಲ್. ಓಕೆ ಲೆಟ್ಸ್ ಗೋ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಲೆಟ್ಸ್ ಗೋ. ನೋಡೋಣ. ನೆಕ್ಸ್ಟ್ 300 ಅಂದರೆ ಚಿತ್ರದುರ್ಗ ಅದಾಗ ಫ್ಯೂಲ್ ಹಾಕ್ಕೋಬೇಕು. ನೆಕ್ಸ್ಟ್ ಅಲ್ಲಿವರೆಗೂ ನಡೀತದೆ. ಫ್ಯೂಲ್ ಹಾಕ್ತೀನಿ ಅಂತ ಮಾಡೋಕ್ಕಾಗ್ತದೆ. ನೋಡೋಣ. ಹಾಯ್ ಸ್ನೇಹಿತರೆ, ಸೊ ಟೈಮ್ ಒಂದು ಆಲ್ಮೋಸ್ಟ್ 3 ಗಂಟೆ ಆಗ್ಯದ. ತುಮಕೂರು ಬಂದಿದ್ದೀನಿ ನಾನೀಗ. ಬಟ್ ಏನಾಗಿದೆ ಅಂದ್ರೆ ಒಂದು ಜುಗಾಡಾಗ್ಯದ. ಬಿಕಾಸ್ ಗಾಡಿ ಬಂದಾಗ್ಬಿಟ್ಟೈತಿ. ಅಂದ್ರೆ ಸ್ಟ್ಯಾಂಡದ್ದು ಇಶ್ಯೂ ಬರತೈತಿ ಮತ್ತು ಗೇರ್ ಬೀಳತ್ತಿಲ್ಲ. ಸೊ ಅದ್ರ ಸಂಬಂಧ ಏನು ಮಾಡತ್ತೀನಿ, ಈಗ ಚೆಕ್ ಮಾಡಲಿದ್ದೀನಿ ಏನಾಗಿದೆ ಇಶ್ಯೂ ಅಂತೇಳಿ. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ನನಗನ್ಸೋ ಮಟ್ಟಿಗೆ ಏನಾಗಿದೆ, ಈ ಸ್ಟ್ಯಾಂಡ್ ತೆಗೆದ್ರೆ ಇಲ್ಲಿ ಟಚ್ ಆಗ್ಲಿತ್ತದ. ಸೊ ಇಲ್ಲಿ ಟಚ್ ಆಗೋದ್ರಿಂದ ಏನಾಗ್ತದೆ, ಅದು ಗಾಡಿ ಆಫ್ ಆಗ್ಲಿತ್ತು ಗೇರ್ನಿದ್ದಾಗ. ಬಟ್ ನ್ಯೂಟ್ರಲ್ ಇದ್ದರೆ ಗಾಡಿ ಆನ್ ಇರ್ತದೆ. ಬಟ್ ಅದು ಗೇರ್ ಹಾಕಿದಾಗ ಆಫ್ ಆಗ್ತದೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡೀನಿ. ಸೊ ಲೆಟ್ಸ್ ಸಿ, ನೋಡೋಣ ಏನಾಗ್ತದೆ ಅಂಥೇಳಿ. ಸೊ ಹೋಪ್ ಫಾರ್ ದ ಬೆಸ್ಟ್. ರಾತ್ರಿ ಹೊತ್ತು ಯಾರೂ ಇಲ್ಲ ಹೈವೇದಾಗ, ಒಬ್ಬನೇ ಇದ್ದೀನಿ. ಫುಲ್ ಖಾಲಿ ನೋಡ್ಬೋದು, ಯಾರು ನಮಗೆಲ್ಲ. ಆಮೇಲೆ ಸೊ ಈ ಥರ ಒಂದು ಲೈಟ್ ಇಟ್ಕೊಂಡಿದ್ರೆ ಈ ಟೈಮ್ನಾಗೆಲ್ಲ ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ಇವತ್ತು ಫೈನಲಿ ಲೈಟ್ ಯೂಸ್ ಆಗ್ತದೆ. ಸೊ ಲೆಟ್ಸ್ ಸಿ, ಆನ್ ಮಾಡಿ ನೋಡೋಣ ಅಂತ. ಸೊ ನೋಡಿರಿ, ಕಿಲ್ ಸ್ವಿಚ್ ಆನ್ ಮಾಡಿದ್ಮೇಲೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಅಂತ ಹೇಳಿ ಬರ್ತದೆ. ಸೈಡ್ ಸ್ಟ್ಯಾಂಡ್ ಅಂತಲ್ಲ, ಇದು ಗಾಡಿ ಓಡಬೇಕಾದ್ರೆ ಬರ್ಲಿಕ್ಕೆ ಅದು ಬಿಡ್ತದೆ ಸಡನ್ಲಿ. ಸೊ ಅದರ ಅರ್ಥ ಸ್ಟ್ಯಾಂಡ್ ಹಾಕಿವಿ ಅಂಥೇಳಿ ಗಾಡಿ ಅಂದ್ಕೊಂಡು ಗಾಡಿ ಇಂಜನ್ ಆಫ್ ಮಾಡಿಬಿಡ್ತದೆ. ಓಕೆನಾ? ಸೊ ಅದು ಇಶ್ಯೂ ಆಗಿದೆ ಇಲ್ಲಿ. ಅಲ್ಲಿ ಈಗ ನೋಡೋಣ, ತೆಗೆದು ನೋಡ್ತೀನಿ. ನ್ಯೂಟ್ರಲ್ ಆಗಿದೆ ಗಾಡಿ ಅಂತೂ. ಸೊ ತೆಗೆದ್ರೆ
ಅದು ಗೇರಂಗೆ ಇಡಬೇಕು ಗಾಡಿ ಈಗ. ಸ್ಟ್ಯಾಂಡ್ ಅಂದರೆ ಸೈಡ್ ಸ್ಟ್ಯಾಂಡ್ ಬರಲಿರ್ತದೆ. ಸೊ ಗೊತ್ತಿಲ್ಲ ಏನು ಮಾಡಬೇಕು ಈಗ. ಇದಕ್ಕೆ ಹೆಂಗೆ ಓಪನ್ ಆಗ್ಲಿರ್ತದೆ, ಕ್ಲೋಸ್ ಆಗ್ಲಿರ್ತದೆ, ನೋಡಿ ಚೆಕ್ ಮಾಡೋಣ. ಏನೋ ಇಶ್ಯೂ ಬರ್ಲಿರ್ತದೆ. ಇದು ಸೆನ್ಸರ್ ಇಶ್ಯೂ ಅನ್ಕೋತೀನಿ. ಬಿಕಾಸ್ ಹೋಗೋದು ಬರ್ದಾಗ್ಲಿರ್ತದೆ ನೋಡಲ್ಲ. ಹಿಂಗಿಟ್ರೆ ಹೋಗುತ್ತಾ, ಹಿಂಗಿಟ್ರೆ ಮತ್ತೆ ವಾಪಸ್ ಬರ್ತದೆ, ಹಿಂಗಿಟ್ರೆ ಹೋಗುತ್ತಾ, ಹಿಂಗಿಟ್ರೆ ಬರೀತದೆ. ಓಕೆ ನೋಡೋಣ, ರೆಡಿ ಮಾಡಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ನೇಹಿತರೆ, ಸೊ ಫೈನಲಿ ಇಲ್ಲೊಂದು ಎಚ್ ಪಿ ಪೆಟ್ರೋಲ್ ಬಂಕ್ ಇತ್ತು ತುಮಕೂರು ಹತ್ರ. ಅಲ್ಲಿ ಬಂದು ಗಾಡಿ ರೆಡಿ ಮಾಡಿಕೊಂಡೆ. ಬಟ್ ಎಷ್ಟು ಮಟ್ಟಿಗೆ ಆಗಿದೆ ಗೊತ್ತಿಲ್ಲ. ಬಟ್ ಕೈ ಮಾತ್ರ ಫುಲ್ಲು ಗಲೀಜಾಗಿ ಹೋಗಿದೆ, ಕೈ ಕಾಲು. ಓಕೆ, ಎನಿವೇಸ್, ಸೊ ಹೋಪ್ ಫಾರ್ ದ ಬೆಸ್ಟ್. ಜೈ ಶ್ರೀರಾಮ್. ತೋರಿಸ್ತೀನಿ ನೋಡ್ರಿ ಒಂದ್ಸಲ. ಈ ಥರ ನ್ಯೂಟ್ರಲ್ ಹಾಕಿದಾಗ ಈಗ ನೋಡ್ರಿ ಫಸ್ಟ್ ನ್ಯೂಟ್ರಲ್ ಅದಲ್ಲ. ಸೊ ಇದನ್ನು ನಾನೇನಾರ ಫಸ್ಟ್ ಗೇರ್ ಹಾಕ್ಬಿಟ್ರೆ ಇಂಜನ್ ಆನ್ ಆಗೋಲ್ಲ ಸ್ಟ್ಯಾಂಡ್ ತೆಗಿಯೋವರೆಗೂ. ಓಕೆನಾ? ಸೊ ಈಗ ಸ್ಟ್ಯಾಂಡ್ ತೆಗಿತೀನಿ. ಸ್ಟ್ಯಾಂಡ್ ತೆಗೆದ್ರೆ ಈಗ ಹೋಯ್ತು. ಸೊ ಇದು ಪ್ರಾಬ್ಲಮ್ ಆ್ಯಕ್ಚುಲಿ ಬರಬಾರ್ದು ಈ ಥರ ಆಫ್ ರೋಡಿಂಗ್ ವೆಹಿಕಲ್ಸಲ್ಲಿ. ನೋಡಿದರೆ ಎಷ್ಟು ಓಡಿಸಿ ಹಾರ್ಡ್ಲಿ ಒಂದು 6900 ಕಿಲೋಮೀಟ್ರ್ ಓಡಿಸಿರೋದು ಗಾಡಿ. ಇಷ್ಟೇ ಕಡಿಮೆ ಕಿಲೋಮೀಟ್ರಿಗೆ ಇಷ್ಟೆಲ್ಲ ಇಶ್ಯೂ ಬಂದುಬಿಟ್ರೆ, ನಾಳೆ ಲದಾಖಿದಾಗೆಲ್ಲ ಹೋದಾಗ ಹಿಂಗೆ ಆಗಿಬಿಟ್ರೆ ದೊಡ್ಡ ತಲೆಬ್ಯಾನಿ. ಸೊ ಬ್ಯಾಟ್ರಿ ಚಲೋ ಹೆಲ್ಪ್ ಆಯ್ತು ನನಗೆ. ಅದಕ್ಕೆ ಈ ಸದ್ಯ ಫಸ್ಟ್ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಜಾಕೆಟೆಲ್ಲ ಇಲ್ಲಿ ತೆಗೆದು ಇಟ್ಬಿಟ್ಟೆ. ಬಿಕಾಸ್ ಫುಲ್ ಸೆಕೆ ಆಗ್ಲಿಕ್ಕತ್ತೈತೆ. ಅದ್ರ ಸಂಬಂಧ ಟೈಮ್ ಬಂದು ಅರೌಂಡ್ ಐ ಗೆಸ್ ಟೈಮ್ ಎಷ್ಟಾಗಿದೆ, ಸೊ 3:40 ಆಗ್ಯದ. ಸೊ ಕ್ಲಬ್ನಾಗ ಹುಡುಗರು ಹೇಳಿದೆ ಪಾಪ ರಾತ್ರಿ ಈ ಟೈಮ್ನಾಗೆಲ್ಲ ಮಲಗಿಬಿಟ್ಟಿರ್ತಾರಲ್ಲ. ಸೊ ಅದ್ರ ಸಂಬಂಧ ಓಕೆ ಲೆಟ್ಸ್ ಗೋ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ ಅಂತ ಮತ್ತು ಜರ್ನಿ ಸ್ಟಾರ್ಟ್ ಮಾಡೋಣ. ಈ ಥರ ಎಲ್ಲ ಆಗ್ತಿರ್ತಾವೆ, ಹೆದರಬಾರ್ದು. ಹೆದರಿದ್ರೆ ಏನೂ ಆಗಂಗಿಲ್ಲ. ಸೊ ಎನಿವೇಸ್ ಗಂಗಾಧರಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವು ಪೆಟ್ರೋಲ್ ಬಂಕ್ದವ್ರು ನಂಬಿಕೆ ಮೇಲೆ ನಾವು ಅಂಥ ರೈಡರ್ಸ್ ರಾತ್ರಿ ತಂಗೆ ಎಲ್ಲಿ ಬೇಕಾದ್ರೆ ಹೋಗ್ತಿರ್ತೀವಿ. ಬಿಕಾಸ್ ನಿಂತರೆ ಒಂದು ಏನೋ ಸೊಲ್ಯೂಷನ್ ಸಿಗ್ಬೋದಂತ. ಸೊ ಥ್ಯಾಂಕ್ ಯು ಸೋ ಮಚ್. ಪಾಪ ಅವರೇ ಹೇಳಿದ್ರು ಲೈಟಲ್ಲಿ ಐತಿ, ಅಲ್ಲಿ ಹೋಗಿ ನಿಂದ್ರಿ ಕರೆಕ್ಟಾಗಿ ಆಗ್ತಂತ. ಓಕೆ ಲೆಟ್ಸ್ ಗೇರ್ ಅಪ್. ಸೊ ಮೋಟೋಲಾಗ್ ಸೆಟಪ್ನ ಸಿಗೋಣ ಅಂತ. ಸೊ ಫೈನಲಿ ಈಗಂದ್ರೂ ಗಾಡಿ ರೆಡಿ ಆಗ್ಯದ. ಹಿಂಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಲೆಟ್ಸ್ ಸಿ. ನಾನು ಅಂದ್ಕೊಂಡು ಇದೇನಪ್ಪ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ. ಬಟ್ ಒಬ್ಬ ಆಕಾಶ ಅಂಥೇಳಿ ಗೀಕ್ ಇಂಡಿಯಾ ಅಂತೇಳಿ ಇದ್ದಾನೊಬ್ಬ. ಅವನದು ಆ್ಯಕ್ಚುಲಿ ಗಾಡಿದು ಇದೇ ಥರ ಇಶ್ಯೂ ಆಗಿತ್ತು. ಅವ್ನು ಬ್ಲಾಗ್ ನೋಡಿದ್ದೆ ನಾನು. ಸೊ ದಿಸ್ ಈಸ್ ಅಡ್ವಾಂಟೇಜ್. ನಾವು ಏನು ಮೋಟೋ ಬ್ಲಾಗ್ಸ್ ನೋಡ್ತಾ ಇರ್ತೀವಿ, ಅದು ನೋಡಿದಾಗ ನಮಗೂ ಆ ಥರ ಸಿಚುವೇಶನ್ ಬಂದರೆ ವಿ ಕ್ಯಾನ್ ಹ್ಯಾಂಡಲ್ ಇಟ್. ಓಕೆನಾ? ಸೊ ಸ್ನೇಹಿತರೆ, ಸ್ಟಿಲ್ ಅದೇ ಇಶ್ಯೂ ಬರ್ಲಿಕ್ಕದ. ಬಟ್ ಐ ಡೋಂಟ್ ನೋ ಯಾಕೆ ಇದು ಇಶ್ಯೂ ಬರ್ಲಿಕ್ಕದ. ಸೊ ಅದ್ರ ಸಂಬಂಧ ನಾನು ಯೂಟ್ಯೂಬ್ನ ಚೆಕ್ ಮಾಡಿದೆ. ಇಲ್ಲೊಂದೇನು ಬಾಕ್ಸ್ ಅಲ್ಲ, ಇದ್ರ ಒಳಗಡೆ ಇರುವಂಥದ್ದು ಒಂದು ಡೈರೆಕ್ಟ್ ಮಾಡುವಂಥ ಆಪ್ಷನ್ ಅದ. ಅದಕ್ಕೆ ಟೂಲ್ ಕಿಟ್ ಇನ್ನೂವರೆಗೂ ಓಪನ್ ಆಗಿರಲಿಲ್ಲ. ನಾನು ಇವತ್ತು ಜಸ್ಟ್ ಓಪನ್ ಮಾಡಿದೆ. ಸೊ ಲೆಟ್ಸ್ ಸಿ, ನೋಡೋಣ ಇದ್ರೊಳಗೆ ಏನು ಇಶ್ಯೂ ಅದ. ಸೊ ಅದನ್ನು ಡೈರೆಕ್ಟ್ ಮಾಡಿದ್ರೆ ಬರ್ತದೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಏನು ಮಾಡಿದೆ, ಬಿಕಾಸ್ ಇದೆಲ್ಲ ಓಪನ್ ಮಾಡಿ ಚೆಕ್ ಮಾಡಿದೆ, ಏನೋ ಟೈಟ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕಂತ. ಬಟ್ ಅದು ಯಾವುದು ಡೈರೆಕ್ಟದು ಫ್ಯೂಸ್ ಸಿಗಲಿಲ್ಲ ನಂಗೆ. ಸೊ ಅದನ್ನು ಡಿಸ್ಕನೆಕ್ಟ್ ಮಾಡೋಕೆ ಅಂದ್ಕೊಂಡೆ ಅದಕ್ಕೆ. ಬಟ್ ಅಲ್ಟರ್ನೇಟ್ ಆಪ್ಷನ್ ಚೆಕ್ ಮಾಡಿದಾಗ ಇದು ನಟ್ ಇರೋದಲ್ಲ. ಸೊ ಈ ನಟ್ ಇರೋದಲ್ಲ, ಈ ನಟ್ ಸ್ವಲ್ಪ ಲೂಸ್ ಮಾಡೀನಿ, ನೋಡ್ಬೋದು. ಹಾರ್ಡ್ಲಿ ಒಂದು 1 or 2 mm ಲೂಸ್ ಮಾಡಿದ್ದೀನಿ. ಬಟ್ ಐ ಹೋಪ್ ಈಗ ಇದು ವರ್ಕ್ ಆಗ್ತದೆ. ಮತ್ತು ಟೈಟ್ ಅದ, ಇನ್ನು ಇದು ಹೋಗಿದ್ದಕ್ಕೆ ಟಚ್ ಆದರೆ ಮಾತ್ರ ವರ್ಕ್ ಆಗೋದು. ಬಟ್ ಈಗ ಲೂಸ್ ಮಾಡೀನಿ. ಲೆಟ್ಸ್ ಸಿ, ನೋಡೋಣ ಏನಾಗ್ತದೆ ಅಂತ ಹೇಳಿ ಹೇಳ್ತೀನಿ. ಸೊ ಅಲ್ಲಿವರೆಗೆಲ್ಲ ಫಿಟ್ ಮಾಡೋಣ ಫ್ರೆಂಡ್ಸ್. ಸೊ ಫೈನಲಿ ಗಾಡಿ ಏನೋ ಮಾಡಿ ಜುಗಾಡ್ ಮಾಡಿ ರೆಡಿ ಮಾಡಿಕೊಂಡೆ. ಸೊ ಲೆಟ್ಸ್ ಗೋ. GS ಸೊ ಫೈನಲಿ ಅದೆಲ್ಲ ಟ್ರಾಜಿಡಿ ಮುಗಿಸ್ಕೊಂಡು ಈಗ ಹೊಸಪೇಟೆ ಕಡೆ ಬರ್ಲಿಕ್ಕತ್ತೀನಿ. ಸೊ ಚಿತ್ರದುರ್ಗ ದಾಟಿ ಲೆಫ್ಟ್ ಹೊಳಿದ್ರೆ ಹೊಸಪೇಟೆ ಬರ್ತದೆ. ಫುಲ್ ಫಾಗ್ ಇತ್ತು ಮಾರ್ನಿಂಗ್. ಸೊ ಚಿತಾಲ್ ಪತಾಲ್ ರೈಡ್ ಮಾಡಿ ಹೆಂಗೋ ಬಂದು ರೀಚ್ ಆಗಿಬಿಟ್ಟೆ. ಈಗ ಸಮಯ ಬಂದು ಒಂದು 6:30 ಆಗ್ಯದ. ಸೊ ಇಲ್ಲಿಂದ ನಾವು ಇಲ್ಲಿ ಚಿತ್ರದುರ್ಗ ದಾಟಿ ಆಮೇಲೆ ಹೊಸಪೇಟೆ ಹೋಗಿ, ಹೊಸಪೇಟದಿಂದ ಮತ್ತು ಬಿಜಾಪುರ ಹೋಗೋದು. ಹೊಸಪೇಟೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ. ಸೊ ಇದರೊಳಗೆ ಮುಗಿಸ್ಕೊಂಡು ಬರೀ ಚಿಲ್. ಸೊ ಇಬ್ಬನಿ ಯಾಪ್ರಿಗೆ ಬೆಳದೈತೆ ಅಂತ ನೋಡ್ಬೋದು ನೀವು. ಅಲ್ಲಿ ಗಾಡಿ ಲೈಟಿಗೆ ಕಾಣೋದೈತೆ ಅನ್ಕೋತೀನಿ. ಹೊಸಪೇಟೆ ರೋಡ್ ಇದು ಫುಲ್ಲು ಫಾಗ್ ಅದ. ಆಮೇಲೆ ಇಲ್ಲ ವೈಸರ್ ಮೇಲೆ ನೋಡ್ರಿ, ಯಾಪ್ರಿ ಎಲ್ಲ ಕಡೆ ನೀರಿದ್ದು ಬಿಡುತ್ತೆ ವೈಸರ್ ಮೇಲೆ. ಸೊ ಬ್ಯೂಟಿಫುಲ್ ಮಸ್ತ್ ಕಾಣೋದೈತಿ. ಅದಕ್ಕೆ ಬೈಕ್ ಮೇಲೆ ಬಂದರೆ ಇದೆಲ್ಲ ಅಡ್ವಾಂಟೇಜ್ ಇರ್ತದೆ. ಓಕೆ, ಬೇರೆ ಫೋಟೋ ತೆಗೋಣದು. ಸೊ
ಇದು ಹೊಸಪೇಟ್ ಮೇನ್ ರೋಡ್, ಅದು ಫೇಮಸ್ ಒಂದು ಇಡ್ಲಿ ಸೆಂಟರ್ ಅದ ಅಂತ. ಅದಕ್ಕೆ ಇಲ್ಲಿ ಬಂದೀನಿ. ಸರ್ಕಲ್ ರೌಂಡ್ ಹಾಕ್ಬೇಕಪ್ಪ. ಅದು ಸರ್ಕಲ್ನ ಹೋಗಿ ಓಕೆ ಸಾಯಿ ಟ್ಯೂಷನ್ ಸೆಂಟರ್ ಇದೆ. सब कैमरे लगा लें दो बताओ इनको कैमरा इनको. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊಸಪೇಟೆ ಟು ಬಿಜಾಪುರ ಹೋಗಬೇಕು. ಅರೌಂಡ್ 200 ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ. ಆಲ್ಮೋಸ್ಟ್ 2 to 3 hours ಬೇಕು ಕಂಟಿನ್ಯೂಸ್ ಇಲ್ಲಿಂದ ಹೋಗಲಿಕ್ಕೆ. ಸೊ ಬರ್ರಿ ಇಲ್ಲಿಂದ ಹೈವೇಗೆ ಹೋಗೋಣ. ಹೈವೇದಿಂದ ನೆಕ್ಸ್ಟ್ ಕಂಟಿನ್ಯೂ ಚಚ್ಚೋದದ, ಇಲ್ಲಿ ಕಲ್ಲು ಸ್ಟಾಪ್ ಮಾಡೋಣ. ಅದಾದ್ಕೊಂಡು ನೆಕ್ಸ್ಟ್ ಬಿಜಾಪುರ ಹೋಗೋದು. ಸೊ ಲೆಟ್ಸ್ ಗೋ. ಫೈನಲಿ ರೀಚ್ ಆದ ಮನೆಗೆ. ನೋಡೋಂತ್ರಿ ಮನೆಯಾಗಿನ ರಿಯಾಕ್ಷನ್ ಹೆಂಗಿರ್ತದೆ. ಪಕ್ಕ ಬೈತಾರ ನೋಡು. ಈ ಮಳಗಿದ್ರಿ ಈ ಮಳಗಿದ್ದಿದ್ರಿ ಹೋಮ್ವರ್ಕ್ ಮಳಗಿದ್ರಿ ಗುಂಡಿ ಒಂದಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಕಮ್ಮ ಕಮ್ಮ ಹೋಗಿದಿಲ್ಲ ನಿಂದು ಕಮ್ಮ. ಯಪ್ಪ ಹೌದಾ? ವಾ 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 ಬಾ ಬಂದು ಬೈಕ್ ನೋಡ್ತೀನಿ ಅಂದಿದ್ದಿಲ್ಲ. ಬೈಕ್ ತೋರಿಸ್ತೀನಿ ಬಾ. ಹೋಗೋಣಲ್ಲ ನಡೀರಿ ಬೈಕ್ ತೋರಿಸಿ. ಸೈಲೆನ್ಸರ್ ಬಿಸಿ ಇರ್ತದ. ಚಲೋ ಅದ ಗಾಡಿ, ಚಲೋ ಅದ. ಇಬ್ರು ಬ್ಯಾಗ್ ತೊಗೊಂಡು ಒಳಗೆ. ಇದು ವಜ್ಜಾದೇನಪ್ಪ ಇದು? ಇಲ್ಲ. ಓಕೆ ಥ್ಯಾಂಕ್ ಯು. ಇದು ವಜ್ಜಾದೇನ? ತಲೆ ನಿಂಕಿತ ದೊಡ್ಡದ ಹೌದಿಲ್ಲ ಅದ? ನಡಿ ತೊಗೊಂಡು ನಡ್ರಿ ಒಳಗೆ ನಡ್ರಿ. ಬಂದೆ. ಗಾಡಿ ಸೈಡ್ಗೆ ಹಚ್ಚಿ ಬರ್ತೀನಿ.